ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಅಣ್ಣವರು ಹೇಳಿದ್ರು, ಈ ಸ್ವತಂತ್ರವನ್ನ ತರಲಿಕ್ಕೆ ಎಷ್ಟು ಲಕ್ಷ ಜನ ನಮ್ಮ ಸ್ವತಂತ್ರ ಹೋರಾಟಗಾರರು ಹೋರಾಟವನ್ನ ಮಾಡಿದ್ದಾರೆ ಅಂತ. ಇವತ್ತು ಭಗತ್ ಸಿಂಗರ ಭಾವಚಿತ್ರವನ್ನ ಹಾಕಿದ್ದೀವಿ. ಭಗತ್ ಸಿಂಗರ ತಾಯಿ ವಿದ್ಯಾವತಿಯನ್ನು ನಮ್ಮ ಕರ್ನಾಟಕದವರು ಸನ್ಮಾನ ಮಾಡ್ಲಿಕ್ಕೆ ಅಂತ ಕರೆಸಿದ್ರು. ಸ್ವತಂತ್ರ ಬಂದ ನಂತರ ಕರ್ನಾಟಕದಲ್ಲಿ ನಿಂತು ಮಾತಾಡುತ್ತಿದ್ದಂತ ಭಗತ್ ಸಿಂಗರ ತಾಯಿ ವಿದ್ಯಾವತಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಭಾರತಕ್ಕೆ ಸ್ವತಂತ್ರ ಬಂದಿರೋದು ಸುಮ್ನೆ ಅಲ್ಲಪ್ಪ, ನನ್ನಂತ 6.5 ಲಕ್ಷ ಜನ ತಾಯಿಂದಿರು ತಮ್ಮ ಮಕ್ಕಳನ್ನ ದೇಶದ ಸ್ವತಂತ್ರದ ಸಮರಕ್ಕೆ ಅರ್ಪಣೆಯನ್ನ ಕೊಟ್ಟು ಬಂಜೆಯರಾದ ನಂತರ ಈ ದೇಶಕ್ಕೆ ಸ್ವತಂತ್ರ ಬಂದಿರೋದು. ಆ ಸ್ವತಂತ್ರ ಸ್ವೇಚ್ಛಾಚಾರ ಅಲ್ಲ, ಜವಾಬ್ದಾರಿಯಿಂದ ನಡೆಸ್ಕೊಳ್ಳಿ ಅಂತ. ದೇಶದ ಕನಸನ್ನ, ಅಖಂಡ ಭಾರತದ ಸ್ವತಂತ್ರದ ಕನಸನ್ನ ಕಂಡು 6.5 ಲಕ್ಷ ಜನ ತಮ್ಮ ನೆತ್ತರಿನ ಕಣವನ್ನು ದೇಶಕ್ಕೋಸ್ಕರ ಅರ್ಪಿಸಿ ಹೋಗಿದ್ರು. ಅವರೆಲ್ಲರ ಕನಸು ಭಗ್ನಗೊಳಿತು. ನಮ್ಮ ದೇಶದ 3-4 ಜನ ನಾಯಕರು ಕೂತು ಅವರ ತಂದೆ ಮಾಡಿಟ್ಟಂತ ಆಸ್ತಿಯನ್ನು ರೀತಿಯಲ್ಲಿ ದೇಶವನ್ನ ವಿಭಜಿಸಿ ಅಖಂಡವಾಗಿದ್ದಂತ ಭಾರತವನ್ನ ತ್ರಿಖಂಡಗೊಳಿಸಿದ್ರು. ಭಾರತಕ್ಕೆ ಸ್ವತಂತ್ರ ಬಂತು. ಆಗಸ್ಟ್ 15ನೇ ತಾರೀಕು 1947ರಂದು ಭಾರತದ ಹೃದಯ ಭಾಗ ದೆಹಲಿಯ ಕೆಂಪುಕೋಟೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ನೆಹರು ಹಾರಿಸಿದ್ರು. ಕೆಂಪುಕೋಟೆ ಮುಂದೆ ಕುಶಾಲ ತೋಪುಗಳನ್ನು ಸಿಡಿಸಲಾಯಿತು. ಭಾರತದ ಹೃದಯ ಭಾಗದಲ್ಲಿ ಸಂಭ್ರಮ. ಆದ್ರೆ ತಾಯಿ ಭಾರತೀಯ ಭುಜಗಳಲ್ಲಿ ರಕ್ತದ ಓಕುಳಿ, ಅಗ್ನಿಯ ತಾಂಡವ. ಅಂದು ಭಾರತದ ಗಡಿ ಭಾಗದಲ್ಲಿದ್ದಂತಹ ಭಾರತೀಯರ ಮನೆಗಳನ್ನ ಅವರಿಂದ ಮೋಸದಿಂದ ಕಸಿದುಕೊಳ್ಳಲಾಯಿತು. ಮನೆ, ಮಠ, ಆಸ್ತಿ, ಅಂತಸ್ತು ಮಾಡಿಟ್ಟಂತ ಎಲ್ಲವನ್ನ ಬಿಟ್ಟು ಉಟ್ಟ ಬಟ್ಟೆಯಲ್ಲಿ ಭಾರತಕ್ಕಾಗಿ ಓಡಿ ಬಂದಂತಹ ಭಾರತೀಯರು ಆಗಸ್ಟ್ 14ರವರೆಗೂ ಭಾರತದ ಪ್ರಜೆ ಆಗಿದ್ದಂತವರು ಆಗಸ್ಟ್ 14ರ ಮಧ್ಯರಾತ್ರಿ ಕಳೆದು 15 ಬರುವ ವೇಳೆಗೆ ಆಗ ತಾನೇ ಹುಟ್ಟುಕೊಂಡಂತ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಪ್ರಜೆಗಳಾದ್ರು. ಪಾಕಿಸ್ತಾನ ಬಿಟ್ಟು ಭಾರತಕ್ಕೆ ಬರಬೇಕು. ಯಾಸ್ಮಿನ್ ಖಾನ್ ರಂತವರು ತಮ್ಮ ಪುಸ್ತಕ ದಿ ಗ್ರೇಟ್ ಪಾರ್ಟಿಷನ್ ನಲ್ಲಿ ದಾಖಲು ಮಾಡುತ್ತಾರೆ. ಅಂದು ಭಾರತೀಯ ವಿಭಜನೆ ಆದಂತ ದಿನ ಭಾರತದ ಗಡಿನಲ್ಲಿ ಕನಿಷ್ಠ ಪಕ್ಷ ಅಂದ್ರು 10ರಿಂದ 15 ಲಕ್ಷ ಜನ ಹಿಂದೂಗಳ ನರಮೇಧಗಳಾಗಿದ್ದಾವೆ. ಪಾಕಿಸ್ತಾನ ಲಾಹೋರ್ನ ಟ್ರೈನ್ ಅನ್ನ ಹತ್ತಿ ಭಾರತಕ್ಕೆ ಬರಬೇಕಂತ ಹೊರಟಂತ ಒಬ್ಬೊಬ್ಬ ಭಾರತೀಯ ಜೀವ ಸಹಿತವಾಗಿ ಅಮೃತಸರದ ಸ್ಟೇಷನ್ ಅನ್ನ ಮುಟ್ಟಲಿಲ್ಲ. ರೈಲ್ನ ತುಂಬ ಹಿಂದೂಗಳ ಶವಗಳ ಡೇರೆಗಳನ್ನ ಕಡಿಸಿಕೊಡಲಾಗಿತ್ತು. ಆ ಟ್ರೈನ್ ನ ಹಿಂದುಗಡೆ ಬರೆಯಲಾಗಿತ್ತು, ನೆಹರು ಮತ್ತು ಪಟೇಲರಿಗೆ ಸ್ವತಂತ್ರದ ಉಡುಗೆಯನ್ನ ಕೊಡ್ತಾ ಇದ್ದೀವಿ, ಸ್ವೀಕರಿಸಿ. ಅಲ್ಲಿಂದ ಬರ್ತಿದ್ದಂತ ಹಿಂದೂಗಳ ಎಷ್ಟು ಕಥೆಗಳು, ಎಷ್ಟು ಸಿಖ್ ಮನೆತನಗಳು, ಯಾವ ಒಂದು ಕಾಲದ ಸಿಖ್ ಮನೆತನಗಳ ಖಾಲ್ಸಾ ಪರಂಪರೆಯಲ್ಲಿ ಕೈಯಲ್ಲಿ ಕಿರ್ಪಾಣನ್ನ ಹಿಡಿದು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು. ಸಾರಾಗರಿ ಅಂತ ಯುದ್ಧದಲ್ಲಿ 21 ಜನ ಸಿಖ್ ವೀರರು ನಿಂತು 11,000 ಜನ ಶತ್ರುಗಳ ಸೇನೆಯರ ಸಂಹಾರ ಮಾಡಿ ಸಾರಾಗರಿಯ ಕೋಟೆಯನ್ನ ಗೆದ್ದು ಬಂದಿದ್ರು. ಯಾವ ಸಿಖ್ ನ ಪರಂಪರೆಯವರು ತಾಯಿ ಭಾರತಿಗೆ ಮಾಯಿ ತು ಫಿಕರ್ ನ ಕರ್ತನೆ ಶೇರ್ ಕೆ ಬಚ್ಚೆ ಪಾಲೆ ಹೇ ಎಗಲಾರು ಹುವಾ ಬಲಿದಾನ ತೋ ಕ್ಯಾ ಸೋ ಲಾಲ್ ತೆರೆ ರಖವಾಲೆ ಅಂತ ಹಾಡ್ತಾ ದೇಶಕ್ಕೆ ಅರ್ಪಣೆ ಆದ್ರು. ತಾಯಿ ಭಾರತಿ, ನೀನು ಚಿಂತೆ ಮಾಡಬೇಡ, ನೀನು ಸಿಂಹದ ಮಕ್ಕಳನ್ನ ಸಾಕಿದ್ಯಮ್ಮ. ಒಬ್ಬ ಮಗ ಬಲಿದಾನವಾದ್ರೇನು ಇನ್ನು 100 ಜನ ಮಕ್ಕಳು ಹುಟ್ಟಿ ಬರ್ತೀವಿ ನಿನ್ನ ಸೇವೆಗೆ ಅಂತ ಹಾಡ್ತಾ ಹೋರಾಟ ಮಾಡಿದಂತವರವರೆಲ್ಲ. ಆ